ನೋಡಿ, ಅಂದಿನ ದಿನಮಾನಗಳಲ್ಲಿ ಕುಂಬಾರ ಹೇಗೆ ತನ್ನ ಆರೋಗ್ಯಯುತ ಪಾತ್ರೆಗಳಿವೆಲ್ಲ ಅಂದಿನ ಕಾಲದಲ್ಲಿ ಬಳಸ್ತಕ್ಕಂಥದ್ದು. ಈಗ ಒಂದು ಕುಂಬಾರನ ಕೈಯಿಂದ ಹೇಗೆ ತಯಾರಾಗ್ತಾ ಇತ್ತು ಅನ್ನೋದನ್ನು ಪ್ರಾತ್ಯಕ್ಷಿಕವಾಗಿ ಈ ಒಂದು ಭಾಗದಲ್ಲಿ ಶಿಲ್ಪಗ್ರಾಮ ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಕೈಯಿಂದನೇ ಇಷ್ಟೆಲ್ಲ ಕಲೆ ಹುಡ್ತಾ ಇದೆ. ಕೆಳಭಾಗದಲ್ಲಿ ನೋಡಿ ಯಾವ ರೀತಿಯಾಗಿ ಅದು ಸಿದ್ಧತೆಗೊಳ್ತಾ ಇದೆ. ಇವೆಲ್ಲವ ಆರೋಗ್ಯಯುಕ್ತವಾಗಿರ್ತಕ್ಕಂಥ ಮಣ್ಣಿನ ಮಡಿಕೆಗಳು ಯಾವುದೇ ಇರಲಿ, ಹಿಂದಿನ ದಿನಮಾನದಲ್ಲಿ ಪ್ರಾಚೀನ ಕಾಲದಲ್ಲಿ ಬಳಸ್ತಕ್ಕಂಥ ಎಲ್ಲವೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಚೆಂಬಿನ ಆಕಾರದಲ್ಲಿ ಅದನ್ನು ರಚಿಸ್ತಾ ಇದ್ದಾರೆ. ನಾವು ಹೇಗೆ ಅದರಲ್ಲಿ ಇದು ಮಾಡ್ತಾ ಹೋಗ್ತೀವಿ ಅಷ್ಟು ಆಕಾರವನ್ನು ಪಡ್ಕೊಳ್ತದೆ. ಭಾಳ ಉತ್ತಮ ರೀತಿಯಲ್ಲಿ ರಚನೆ ಮಾಡಿರ್ತಕ್ಕಂಥ ನೋಡಿ, ಒಂದು ಮಣ್ಣಿನಿಂದ ಇಷ್ಟ ಕಲಾಕೃತಿ ಹುಡ್ತಾ ಇದೆ. ಮನುಷ್ಯನ ಕಲೆಗೆ ಬೆಲೆ ಕಟ್ಟಲಾಗುವುದಿಲ್ಲ. ಹಾಗಾಗಿ ಈ ಭಾಗದಲ್ಲಿ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ನೋಡಿ. ಓಕೆ ಮೇಡಮ್, ಇದು ಏನು ತಯಾರು ಮಾಡ್ತಾ ಇದ್ದೀರಿ? ನೀರಿನ ಜಗ್ಗು ಮಣ್ಣಿನಿಂದ. ಇದು ಯಾವ ಮಣ್ಣು ಇದು ಬಳಸ್ತಕ್ಕಂಥದ್ದು? ಜೇಡಿ ಮಣ್ಣಿಂದ. ಓಕೆ, ನೀವು ಅದ್ರ ಕೈಲಿಂದ ಮಾಡ್ತಾ ಇರೋದು ಅಥವಾ ಏನಾದರೂ ಬಳಸಿದರೆ? ಮ್ಯಾನ್ಯುವಲ್ಲು, ಇದು ಎಲೆಕ್ಟ್ರಿಕಲ್ ಚರಕ, ಅದರಿಂದನೇ ಇದು ರೆಡಿ ಆಗ್ತಾ ಇದೆ. ಓಕೆ ನೋಡಿ, ಇಲ್ಲಿ ಕೃತಕವಾಗಿ ಮತ್ತು ಯಾಂತ್ರೀಕೃತವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇಲ್ಲಿರ್ತಕ್ಕಂಥ ಕುಶಲಕರ್ಮಿಗಳು ಇಬ್ಬರು ತಮ್ಮ ಕೈಯಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಗಣೇಶ ಇದೆ ನೋಡಿ, ಕೈ ಆಕಾರದಲ್ಲಿ ಮಾಡಿದ್ದಾರೆ. ಬಳಸ್ತಕ್ಕಂಥ ಎಲ್ಲ ಪರಿಕರಗಳು ಹಾನಿ ಮಾಡಿದ್ದಾರೆ. ಹೀಗೆ ಇವತ್ತು ಮನುಷ್ಯನೂ ಕೂಡ ಬುದ್ಧಿವಂತ, ಈ ಕರಕುಶಲವಾಗಿ ಹೇಗೆ ಮಾಡಬಹುದು ಅನ್ನೋದನ್ನು ಕೂಡ ಈ ಭಾಗದಲ್ಲಿ ಅವರು ಮಾಡಿ ತೋರಿಸ್ತಾ ಇದ್ದಾರೆ ಬಂದಂಥ ಪ್ರವಾಸಿಗರಿಗೆ. ಆ ಮಣ್ಣಿಗೆ ಆಕಾರ ಕೊಡಲಿಕ್ಕೆ ಬಳಸ್ತಕ್ಕಂಥ ಚರಕ ಇದು ಮ್ಯಾನ್ಯುವಲ್, ಕೈಯಿಂದ ತಿರುಗಿಸಿ ಮಾಡ್ತಕ್ಕಂಥದ್ದು. ಇದನ್ನೇ ಎಲೆಕ್ಟ್ರಿಕಲ್ ಪವರ್ ಬಳಸಿ ಮಾಡ್ತಾರೆ. ಅದು ಸ್ಪೀಡಾಗಿ ತಿರುಗುತ್ತೆ, ಅದಕ್ಕೆ ಹೆಚ್ಚು ಆಕಾರ ಕೊಡಲಿಕ್ಕೆ ವೇಗಗತಿ ಆಗುತ್ತೆ. ಹಾಗಾಗಿ ಮ್ಯಾನ್ಯುವಲ್ ಆಗಿ ಅಂದರೆ ಮಾನವ ನಿರ್ಮಿತವಾಗಿರ್ತಕ್ಕಂಥ ನೋಡಿ ಕೈಯಿಂದ ನಿಲ್ಲಿಸಿದರು. ಹೀಗೆ ಇದು ತಮ್ಮ ಅಳತೆಗೆ ತಕ್ಕಂತೆ ತಮ್ಮ ವೇಗಗತಿಯನ್ನು ಬಳಸಿಕೊಂಡು ಆಕಾರಗಳನ್ನು ವಿವಿಧ ಪ್ರಕಾರದ ಆಕಾರಗಳನ್ನು ಮಣ್ಣಿನಲ್ಲಿ ಕೊಡಲಿಕ್ಕೆ, ಆ ಮಡಿಕೆಗಳನ್ನು ತಯಾರು ಮಾಡಲಿಕ್ಕೆ ಬಳಸ್ತಕ್ಕಂಥ ಕುಂಬಾರ ಪದ್ಧತಿ ಅಂದಿನ ದಿನಮಾನದಿದ್ದಂಥದ್ದು. ಓಕೆ, ಜೋರಾಗಿ ಚಪ್ಪಳೆ ಬರಲೆ. ಇದನ್ನೆಲ್ಲ ನೋಡಿ ನಮಗೆ ಇದೆಲ್ಲ ಆರೋಗ್ಯಕರವಾಗಿರ್ತಕ್ಕಂಥ ಜೀವನ ಪದ್ಧತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಡುಗೆಗೆ ಬಳಸ್ತಕ್ಕಂಥ ಪಾತ್ರೆ ಪರಿಕರಗಳು ಇವೆಲ್ಲ ಸಿದ್ಧ ಮಾಡ್ತಕ್ಕಂಥದ್ದು. ಓಕೆ ಓಕೆ ಇದು ಕುಶಲಕರ್ಮಿ ಗ್ರಾಮ. ಇಲ್ಲೆಲ್ಲ ಕೂಡ ಕೈಯಿಂದ ನ್ಯಾಚುರಲ್ ಆಗಿ ಅಂದಿನ ದಿನಮಾನದಲ್ಲಿ ಜೀವನದ ಪದ್ಧತಿ ಹೇಗಿತ್ತು ಅಂತಕ್ಕಂಥದ್ದನ್ನು ಇಲ್ಲಿರ್ತಕ್ಕಂಥ ನ್ಯಾಚುರಲ್ ಯಾವುದೇ ಯಂತ್ರಗಳ ಸಹಾಯ ಇಲ್ಲದೆ ನೋಡಿ ಈ ಒಂದು ಮರ ಎಷ್ಟು ಸ್ವಚ್ಛಂದವಾಗಿದೆ. ಇಲ್ಲಿ ಮರದ ತುಂಬನೂ ಕೂಡ ಹಲಸಿನ ಹಣ್ಣು ಬಿಟ್ಟಿದೆ. ಈ ಭಾಗದಲ್ಲಿ ಇದನ್ನು ಅಡಿಗೆ ಕೂಡ ಬಳಸ್ತಾರೆ, ಹಣ್ಣಾದಮೇಲೆ ತಿನ್ನಲಿಕ್ಕೆ ಕೂಡ ಬಳಸ್ತಾರೆ. ಗಿಡದ ತುಂಬೆಲ್ಲ ಈ ಒಂದು ಹಲಸಿನ ಹಣ್ಣು ಬಿಟ್ಟಿದೆ. ಇದನ್ನು ಕೂಡ ನಮ್ಮ ಮಕ್ಕಳು ನೋಡ್ತಾ ಇದ್ದಾರೆ. ಇಲ್ಲಿ ಭಾಳ ಪ್ರಶಾಂತವಾಗಿದೆ, ಭಾಳ ತಂಪಾಗಿದೆ ಈ ಒಂದು ಕುಶಲಕರ್ಮಿ ಗ್ರಾಮ. ಅಂದರೆ ಮನುಷ್ಯನ ಕೈ ಚಳಕದಿಂದ ಏನಾಗ್ತಾಯಿತ್ತು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಕುಲುಮೆ, ಅಂದಿನ ದಿನಮಾನದಲ್ಲಿ ಕುಲುಮೆ ಹೇಗೆ ಮಾಡ್ತಾಯಿದ್ರು, ಕಬ್ಬಿಣವನ್ನು ಕಾಸಿ ತನ್ನ ಆಕಾರಕ್ಕೆ ಇದ್ದಿಲಿಂದ ಬೆಂಕಿಯನ್ನು ಕಾಸಿ ಹೇಗೆ ಮಾಡ್ತಾಯಿದ್ರು ಅನ್ನೋದನ್ನು ಈ ಭಾಗದಲ್ಲಿ ತೋರಿಸ್ತಾ ಇದ್ದಾರೆ. ಮಾನವ ನಿರ್ಮಿತ ಕಟ್ಟಿಗೆಯಿಂದ ನಿರ್ಮಾಣ ಮಾಡಿದಂಥ ರಥದ ಗಾಲಿಗಳು ಕೂಡ ಕಟ್ಟಿಗೆಯಿಂದ ನಿರ್ಮಾಣವಾಗಿದೆ. ನಾವು ಅನೇಕ ದೇವಸ್ಥಾನಗಳಲ್ಲಿ ನೋಡ್ತೇವೆ ಈ ಕಟ್ಟಿಗೆಯಿಂದ ನಿರ್ಮಾಣ ಮಾಡಿದಂಥದ್ದಂದರೆ ಮನುಷ್ಯನ ಬುದ್ಧಿವಂತಿಕೆ ಇಲ್ಲಿ ಬೆಲೆ ಇಲ್ಲ. ಎಷ್ಟು ಚಾಣಾಕ್ಷತನದಿಂದ ಉಳಿ ಪೆಟ್ಟಿಗೆಯನ್ನು ಬಳಸಿ ಉಳಿಯಿಂದ ಪೆಟ್ಟು ಕೊಟ್ಟು ಒಂದು ಸುಂದರ ಕಲಾಕೃತಿಯಾಗಿ ಕಟ್ಟಿಗೆಗೆ ರೂಪ ಕೊಟ್ಟಿದ್ದಾನೆ ಮನುಷ್ಯ. ಇದನ್ನು ನಾವು ಗಮನಿಸ್ತಾ ಹೋಗ್ತಾ ಇದ್ದೇವೆ. ಇದು ಕುಶಲಕರ್ಮಿ ಅಂತ ಹೇಳಿದರೆ ತನ್ನ ಕರ ಅಂದರೆ ಕೈ, ಕುಶಲತೆ ಅಂದರೆ ಬುದ್ಧಿವಂತಿಕೆ. ಮನುಷ್ಯನ ಕೈಯಿಂದ ತನ್ನ ಬುದ್ಧಿವಂತಿಕೆಯಿಂದ ನಿರ್ಮಾಣ ಮಾಡಿದಂಥದ್ದು ಈ ಕುಶಲಕರ್ಮಿ ಗ್ರಾಮ ಅಂತಲೇ ಇದಕ್ಕೆ ಹೆಸರಿಟ್ಟಿದ್ದಾರೆ. ಇದು ಈ ಕುಲಿಪಿಲ ಬಯೋಲಾಜಿಕಲ್ ಪಾರ್ಕ್ ಒಳಭಾಗದಲ್ಲಿರ್ತಕ್ಕಂಥ ಒಂದು ಭಾಗ. ಇದನ್ನು ಕೂಡ ಮಕ್ಕಳು ವೀಕ್ಷಣೆ ಮಾಡಿದ್ದಾರೆ. ಇದೇನು ತೋರ್ಪಡಿಸ್ತದೆ? ಯಥೇಚ್ಛವಾಗಿ ಮನುಷ್ಯನ ಅಂದಿನ ದಿನಮಾನದ ಬುದ್ಧಿವಂತಿಕೆಯನ್ನು ತೋರಿಸ್ತದೆ.